ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಪ್ಯಾಷನ್ ಪ್ಲೇಸಿಂದು ರಿವ್ಯೂ ಮಾಡೋಣ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದೆ, ನೀವು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನೋಡಿರೋ ಹೊಸ ಗಾಡಿ ತೊಗೊಬಂದಿದ್ದು, ಬಟ್ ಡೀಟೇಲ್ ವೀಡಿಯೋ ಮಾಡಿಲ್ಲ. ಇವತ್ತು ಡೀಟೇಲ್ ವೀಡಿಯೋ ಮಾಡ್ತೀನಿ. ಅಂದರೆ ಒಂದು 2 ದಿವಸ ಮುಂಚೆನೇ ನಾನು ಡೀಟೇಲ್ ವೀಡಿಯೋ ಮಾಡಬೇಕಾಯ್ತು, ಬಟ್ ಹುಷಾರಿಲ್ದಿರೋ ಕಾರಣ ಡೀಟೇಲ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ನಿಮಗೆ ವಾಯ್ಸು ಕೂಡ ಗೊತ್ತಾಗ್ತಾ ಇರುತ್ತೆ, ತುಂಬ ಹುಷಾರಿಲ್ಲ. ಅದಕ್ಕೋಸ್ಕರ ಯಾವುದೇ ಆದಂಥ ವೀಡಿಯೋಗಳು ಕೂಡ ಒಂದು 2 ದಿವಸದಿಂದ ಬಂದಿರಲಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಹೊಸ ಬೈಕಾದ ಪ್ಯಾಷನ್ ಪ್ಲೇಸ್ದು ಫುಲ್ಲು ಡೀಟೇಲ್ ರಿವ್ಯೂ ಮಾಡೋಣ. ಅಂದರೆ ಪ್ಯಾಷನ್ ಪ್ಲೇಸ್ ಗಾಡೀಲಿ ಏನೇನಿದೆ, ಇಂಜಿನೆಲ್ಲ ಯಾವುದಿದೆ ಅನ್ನೋದೆಲ್ಲ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಪ್ರೈಸ್ ಎಷ್ಟಾಯಿತು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಅಂದರೆ ನಾನು ತುಮಕೂರಲ್ಲೇ ಇದನ್ನು ಪರ್ಚೇಸ್ ಮಾಡಿದ್ದು. ಜೂನ್ 28ನೇ ತಾರೀಕು ಹೋಗಿ ನಾನು ಬುಕ್ ಮಾಡಿ ಬಂದೆ. ಜೂನ್ 28ನೇ ತಾರೀಕು ಬುಕ್ ಮಾಡಿದ್ದಕ್ಕೆ ನಾನು ಹೋಗಿ ಡೆಲಿವರಿ 29ನೇ ತಾರೀಕು ತಾನೆ. ಅಂದರೆ ಇವ್ರು 28ನೇ ತಾರೀಕೆ ಕೊಡ್ತೀನಿ ಅಂತ ತಗೊಂಡವ್ರಿಗೆ ತೊಂದರೆ ಇಲ್ಲ, ನಂಬರ್ ಪ್ಲೇಟ್ ಒಂದು ಬಂದಿರಲ್ಲ, ನೀವು ಓಡಾಡ್ಸ್ಕೊಬೋದು ಅಂತ ಹೇಳಿದ್ರು. ಬಟ್ ನನಗೆ ನೆಕ್ಸ್ಟ್ ಡೇ ಡೆಲಿವರಿ ಬೇಕಾಗಿರಿಂದ ಹೋಗಿ ನೆಕ್ಸ್ಟ್ ಡೇ ಡೆಲಿವರಿ ಇಸ್ಕೊಂಬಂದಿದ್ದೆಲ್ಲ ನೀವು ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ. ಅಂದರೆ ನಂಬರ್ ಅವತ್ತೇ ಬಂದಿತ್ತು, ಬಟ್ ನಂಬರ್ ಪ್ಲೇಟು ಇನ್ನೂ ಬಂದಿರಲಿಲ್ಲ. ಅಂದರೆ ಅಟ್ ಪ್ರೆಸೆಂಟ್ ಇವಾಗ ಬಂದಿದೆ, ಹೋಗಿ ಹಾಕ್ಸ್ಕೊಬರ್ಬೇಕಷ್ಟೇ. ಆಮೇಲೆ ಹೋಗಿ ನಂಬರ್ ಪ್ಲೇಟ್ಗಳನ್ನ ಹಾಕ್ಸ್ಕೊಬರ್ತೀನಿ. ಅಂದರೆ ಆನ್ ರೋಡ್ ಪ್ರೈಸ್ ಎಷ್ಟಾಯ್ತಪ್ಪ ನನಗೆ ಅಂತ ಅಂದರೆ, ಜೂನ್ 28ನೇ ತಾರೀಕು ನಾನು ತಗೊಂಡಾಗ ಆನ್ ರೋಡ್ ಪ್ರೈಸ್ ಎಷ್ಟಪ್ಪ ಆಯಿತು ಅಂತ ಅಂದರೆ, ಎಲ್ಲ ಆಕ್ಸಸರೀಸ್ ಸೇರಿ, ಅಂದರೆ ಇದು ಸೀಟ್ ಕವರು, ಟ್ಯಾಂಕ್ ಕವರು, ಆಮೇಲೆ ಲೇಡೀಸ್ ಹ್ಯಾಂಡ್ಲು, ಆಮೇಲೆ ಇದು ಎಲ್ಲ ಸೇರಿಬಿಟ್ಟು ನನಗೆ ಆನ್ ರೋಡ್ ಪ್ರೈಸ್ ಎಷ್ಟಾಯ್ತಪ್ಪ ಅಂದರೆ 99,400 ರೂಪಾಯಿ ಆಯಿತು. ಅಂದರೆ 1 ಲಕ್ಷ ಅಂದ್ಕೊಳ್ಳಿ, 1 ಲಕ್ಷಕ್ಕೆ 600 ರೂಪಾಯಿ ಕಮ್ಮಿ ಅಷ್ಟಾಗಿದೆ ಆನ್ ರೋಡ್ ಪ್ರೈಸ್ ಇವಾಗಿರೋ ಅಂತ ಬೈಕು. ಅಂದರೆ ಪ್ಯಾಷನ್ ಪ್ಲೇಸ್ 100cc ಇವಾಗ ಆಲ್ಮೋಸ್ಟ್ ನಿಮಗೆ 1 ಲಕ್ಷನೇ ಆಗುತ್ತೆ. ಸೊ ನೋಡಿ, ಫುಲ್ ಕ್ಯಾಶ್ ಕೊಟ್ಟು ನಾನು ತೊಗೊಬಂದಿದ್ದು. ಅಂದರೆ ಡೌನ್ ಪೇಮೆಂಟ್ ಆದರೆ, ಡೌನ್ ಪೇಮೆಂಟ್ ಕಟ್ಟಿ ಅಂದರೆ ಲೋನ್ ಮಾಡಿಸ್ತೀರ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನೀವು ಡೌನ್ ಪೇಮೆಂಟ್ ಎಷ್ಟು ಕಟ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಆಗಿದ್ದು 1 ಲಕ್ಷ ಅಂದ್ಕೊಳ್ಳಿ, 600 ರೂಪಾಯಿ ಕಮ್ಮಿ. ಸ್ನೇಹಿತರೆ, ಇವಾಗ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಜಿನ್ ಬಗ್ಗೆ ತಿಳ್ಕೊಳ್ಳೋದಾದರೆ 97.2 cc ಏರ್ ಕೂಲ್ಡ್ 4 ಸ್ಟ್ರೋಕ್ ಇಂಜಿನ್ ಇದು. ಅಂದರೆ ಸಿಂಗಲ್ ಸಿಲಿಂಡರ್ ಇಂಜಿನು. ಅಂದರೆ ಕಂಪ್ನಿರಂತೂ ಒಳ್ಳೆ ಮೈಲೇಜ್ ಕ್ಲೈಮ್ ಮಾಡ್ತಾಯಿದ್ದಾರೆ, 70 ಮೈಲೇಜ್ ಕ್ಲೈಮ್ ಮಾಡ್ತಾಯಿದ್ದಾರೆ. ಬಟ್ 70 ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅರೌಂಡ್ 60 ಇಲ್ಲಾಂದರೆ 55 ಬರ್ಬೋದು ಅಂತ ಅಂದ್ಕೊಂಡಿನಿ. ಅಂದರೆ ಸೆಕೆಂಡ್ ಸರ್ವಿಸ್ ಆದಮೇಲಿಂದ ಮೈಲೇಜ್ ಟೆಸ್ಟ್ ಮಾಡೋಣ. ಮುಂಚೆನೇ ಟೆಸ್ಟ್ ಮಾಡಿದ್ರೆ ಇವಾಗೆಲ್ಲ ಕಮ್ಮಿನೇ ಬರುತ್ತೆ, ಹೊಸ ಇಂಜಿನ್ ಅಲ್ವಾ, ಅದರಿಂದಾಗಿ ಆಲ್ಮೋಸ್ಟ್ ಮೈಲೇಜ್ ಇವಾಗ ಕಮ್ಮಿ ಬರುತ್ತೆ. ಕರೆಕ್ಟ್ ಮೈಲೇಜ್ ನಮಗೆ ಯಾವತ್ತಪ್ಪ ಗೊತ್ತಾಗುತ್ತೆ ಅಂತ ಅಂದರೆ ಸೆಕೆಂಡ್ ಸರ್ವಿಸ್ ಆಗುತ್ತದ, ಅದಾದಮೇಲಿಂದ ಹೋಗಿ ಒಂದು ಮೈಲೇಜ್ ಟೆಸ್ಟ್ ಕೂಡ ಮಾಡೋಣ, ಆವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಂದರೆ ಅವತ್ತು ಮಳೆ ಬಂದಿದ್ದೆಲ್ಲ ನೋಡಿ, ವಾಶ್ ಮಾಡಿಲ್ಲ, ಸ್ವಲ್ಪ ಎಲ್ಲ ಗಲೀಜಾಗ್ಬಿಟ್ಟಿದೆ. ಸ್ನೇಹಿತರೆ, ಆಮೇಲೆ ಟ್ಯಾಂಕ್ ಬಗ್ಗೆ ತಿಳ್ಕೊಳೋದಾದರೆ 11 ಲೀಟ್ರು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 11 ಲೀಟ್ರ್ ಪೆಟ್ರೋಲ್ ನಾವು ಹಾಕ್ಸ್ಬೋದು. ಆಮೇಲೆ ಬ್ರೇಕು ಮುಂದೆನೂ ಕೂಡ ಡ್ರಮ್ ಬ್ರೇಕೆ, ಹಿಂದೆನೂ ಕೂಡ ಡ್ರಮ್ ಬ್ರೇಕೆ. ಆಮೇಲೆ 2 ಕೂಡ ಟ್ಯೂಬ್ಲೆಸ್ ಟೈರ್. ಅಂದರೆ ಸೇಮ್ ಪ್ರೊಫೈಲೇ, ಹಿಂದೆ ಮುಂದೆ 2 18/100 ಪ್ರೊಫೈಲ್ ಇದೆ ನೋಡಿ. ಮುಂದೆದು ಕೂಡ ಟ್ಯೂಬ್ಲೆಸ್ಸೇ, ಹಿಂದೆದು ಕೂಡ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ ಕ್ರೋಮ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೈಲೆನ್ಸರಲ್ಲಿ ಕೂಡ. ಅದಾದಮೇಲೆ ಇವಾಗ ಹೆಡ್ಲೈಟ್ ನೋಡೋದಾದರೆ ಹಾಲೋಜಿನ್ ಹೆಡ್ಲೈಟೇ 2 ಕೂಡ. ಅಂದರೆ ಮುಂದೆ ಮತ್ತು ಐ ಬೀಮ್ ಲೋ ಬೀಮ್ 2 ಕೂಡ ಹಾಲೋಜಿನ್ ಹೆಡ್ಲೈಟೇ ಕೊಟ್ಟಿದ್ದಾರೆ. ಆಮೇಲೆ ಸೈಡ್ ಟರ್ನ್ ಇಂಡಿಕೇಟರ್ ಕೊಟ್ಟಿದ್ದಾರೆ 2. ಆಮೇಲೆ ಇಲ್ಲಿ ಸ್ವಿಚಸ್ಗಳು ನೋಡ್ಕೊಂಡಾದ್ರೆ ಮುಂದೆ ಇಲ್ಲಿ ಪಾಸಿಂಗ್ ಕೊಟ್ಟಿದ್ದಾರೆ. ಇದು ಐ ಬೀಮ್ ಮತ್ತು ಲೋ ಬೀಮು, ಸೈಡ್ ಟರ್ನ್ ಇಂಡಿಕೇಟರ್ ಹಾಕೋದು. ಅದಾದಮೇಲೆ ಒಂದು ಹಾರನ್ ಸ್ವಿಚ್ ಬರುತ್ತೆ. ಈ ಕಡೆ ರೈಟ್ ಸೈಡಿಗೆ ಬರೋದಾದರೆ ಮಾಮೂಲಿ ಇಲ್ಲಿಂದು ಸ್ಟಾರ್ಟ್ ಬಟನ್ ಬರುತ್ತೆ. ಆಮೇಲೆ ಕೀ ನೋಡಿ ಈ ಥರ ಇರುತ್ತೆ ಕೀ. ಅದಾದಮೇಲೆ ನೋಡಿ ಸ್ಪೀಡೋಮೀಟರ್ ಯಾವ ಥರ ಕೊಟ್ಟಿದ್ದಾರೆ. ಸ್ಪೀಡೋಮೀಟರ್ ಬಂದು ಡಿಜಿಟಲ್ ಕೊಟ್ಟಿದ್ದಾರೆ, ಬಟ್ ಸ್ಪೀಡೋಮೀಟರ್ ಬಂದು ಅನಲಾಗ್ ಇದೆ, ಟ್ರಿಪ್ ಮೀಟರ್ ಬಂದು ಡಿಜಿಟಲ್ ಇದೆ. ಆಮೇಲೆ ಫ್ಯೂಯಲ್ ಅಷ್ಟೇ ಡಿಜಿಟಲ್ ಆಗಿ ತೋರಿಸುತ್ತೆ ನೋಡಿ. 42 ಕಿಲೋಮೀಟರ್ ಆಲ್ರೆಡಿ ನಾನು ಓಡಿಸಿದ್ದೀನಿ. ಆಮೇಲೆ ಇಲ್ಲಿ ನೋಡಿ i3s ಅಂತ ಇದೆ. ಸೊ ಈ i3s ಹೆಂಗಪ್ಪ ವರ್ಕ್ ಆಗುತ್ತೆ ಅಂತ ಅಂದರೆ, ನಮಗೆ ಈ ಟ್ರಾಫಿಕಲ್ಲೆಲ್ಲ ತುಂಬ ಅಂದರೆ ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಅಂದರೆ i3s ಆನ್ ಮಾಡಿ ತೋರಿಸ್ತೀನಿ ತಡ್ರಿ. ನೋಡಿ i3s ಆನ್ ಆಯ್ತು. ಇವಾಗ ಗಾಡಿ ಆನ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈಗ i3s ಆನ್ ಆಗಿದೆ. i3s ಯಾವ ಥರ ವರ್ಕ್ ಆಗುತ್ತೆ ಅಂತಪ್ಪ ಅಂದರೆ, ಟ್ರಾಫಿಕಲ್ಲಿ ಏನಾದ್ರು ನಾವು ಗಾಡಿ ಆಫ್, ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ. ಇವಾಗ ಕ್ಲಚ್ ಇಟ್ಕೊತೀನಿ, ಅದು ಆಟೋಮೆಟಿಕ್ ಆನ್ ಆಗುತ್ತೆ. ತಿರ್ಗಾ ಮತ್ತೆ ನಾವೇನಾದ್ರು ಕ್ಲಚ್ ಬಿಟ್ಟರೆ ಒಂದು 3 ಸೆಕೆಂಡ್ ಇಲ್ಲ 4 ಸೆಕೆಂಡಿಗೆ ಆಫ್ ಆಗುತ್ತೆ ನೋಡಿ. ಈಗ i3s ಇಲ್ಲಿ ಆನ್ ಆಗಿದೆ ನೋಡಿ. ಇವಾಗ ಇಂಜಿನ್ ಆಫ್ ಆಗುತ್ತದೆ ನೋಡಿ, ಅದೇ ಕಟ್ ಆಫ್ ಆಯಿತು.
ತಿರ್ಗಾ ನಾವೇನಾದ್ರು ಕ್ಲಚ್ ಇಟ್ಕೊಂಡ್ರೆ ಅದೇ ಆಟೋಮೆಟಿಕ್ಕು ಆನ್ ಆಗುತ್ತೆ. ಅಂದರೆ ಟ್ರಾಫಿಕಲ್ಲಿ ಫ್ಯೂಯಲ್ ಅಂತೂ ಚೆನ್ನಾಗಿ ಉಳಿಸ್ಬೋದು ನೋಡಿ. ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೀರೋ ಕಂಪ್ನಿಲಿ ಇದು i3s ಇದ್ದೇ ಇದೆ. ಬಟ್ ಬೇರೆ ಕಂಪ್ನಿಲಾದರೆ i3s ಇರೋಲ್ಲ, ಅದರಿಂದಾಗಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನೋಡಿ. i3s ಅಂದರೆ ಇಷ್ಟೇ ನೋಡಿ. ಇವಾಗ ಕ್ಲಚ್ ಬಿಟ್ಟೆ ಒಂದು 3 ಸೆಕೆಂಡಿಗೆ ಇವಾಗ ಗಾಡಿ ಕಟ್ ಆಫ್ ಆಗುತ್ತೆ ನೋಡಿ, ಆಫ್ ಆಯಿತು ಸ್ನೇಹಿತರೆ. ಆಮೇಲೆ ಪ್ಯಾಷನ್ ಪ್ಲಸ್ ಗಾಡೀಲಿ ನೋಡಿ ಸೆಲ್ಫು ಇದೆ, ಆಮೇಲೆ ಕಿಕ್ಕರು ಕೂಡ ಇದೆ. ಅಂದರೆ ನಂದು ಹಳೇದು RTR ಇತ್ತಲ್ಲ, ಅದರಲ್ಲಿ ಕಿಕ್ಕರ್ ಇರಲಿಲ್ಲ. ಏನಾರು ಬ್ಯಾಟ್ರಿ ಏನಾರು ಫುಲ್ ಡೌನ್ ಆಯಿತು ಅಂತ ಅಂದರೆ ಫುಲ್ ತೆಳ್ಬಿಟ್ಟೆ ಸ್ಟಾರ್ಟ್ ಮಾಡಬೇಕಾಯ್ತು. ಅಂದರೆ ಒಂದು 2-3 ದಿನ ಅಷ್ಟೇ ತೆಳ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಆಮೇಲೆ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದಾಗಿ ಹೋಗಿ ಬ್ಯಾಟ್ರಿ ಹಾಕ್ಸ್ಲೇಬೇಕಾಗುತ್ತೆ. ಬಟ್ ಇದರಲ್ಲಿ ಏನಿಲ್ಲ ನೋಡಿ, ಆರಾಮಾಗಿ ಕಿಕ್ಕರ್ ಕೂಡ ಕೊಟ್ಟಿದ್ದಾನೆ. ಕಿಕ್ಕರಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ, ಇದು ಲೆಫ್ಟ್ ಸೈಡ್ ಪ್ರೊಫೈಲಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಆಮೇಲೆ ಗೇರ್ ಅಷ್ಟೇ 4 ಕೂಡ ಹಿಂದಕ್ಕೇ, ಅಂದರೆ ಈ ಥರ ಕೊಟ್ಟಿದ್ದಾರಲ್ಲ, ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲೇ ನಾವು 4 ಗೇರ್ನ ಹಿಂಗೆ ಹಾಕೋಬೋದು, ಇಲ್ಲೇ ನಾವು ಕಮ್ಮಿ ಮಾಡ್ಕೊಬೋದು. ಬಟ್ ಇದನ್ನೇನು ಯೂಸ್ ಮಾಡಲೇಬೇಕು ಅಂತೇನಿಲ್ಲ, ಆರಾಮಾಗಿ ಇಲ್ಲೇ ಗೇರ್ ಹಾಕೊಂಡು ಗೇರ್ನು ಕೂಡ ತೆಗಿಬೋದು. ಆಮೇಲೆ ಇಂಜಿನ್ ನೋಡಿದ್ದು ಯಾವ ರೀತಿ ಇದೆ ಅಂತ, ಅಂದರೆ ಹಿಂಗೆ ಕೆಳಗಡೆ ಉದ್ದ ಇದೆಯಲ್ಲ, ಅದರಿಂದಾಗಿ ಸ್ವಲ್ಪ ಸ್ಟ್ರೆಸ್ ಕಮ್ಮಿ. ಅಂದರೆ ಇದು ಕೂಡ ಇಂಜಿನು ಸ್ಪ್ಲೆಂಡರ್ ಪ್ಲಸ್ ಇಂಜಿನೇ, ಬೇರೆ ಏನೂ ಅಲ್ಲ, ಸ್ಪ್ಲೆಂಡರ್ ಪ್ಲಸ್ ಇಂಜಿನೇ ಕೂಡ ಇದಕ್ಕೆ ಹಾಕಿದ್ದಾರೆ. ಆಮೇಲೆ ನೋಡಿ ಚೈನ್ ಕವರ್ ಆಗಿದೆ, ಅಂದರೆ ಇದು ಫೈಬರ್ ಕೊಟ್ಟಿದ್ದಾನೆ. ಅಂದರೆ ಚೈನಿಗೆ ಸೇಫ್ಟಿ ಇರುತ್ತೆ, ಅಂದರೆ ಡಸ್ಟ್ ಗಿಸ್ಟ್ ಎಲ್ಲ ಕೂತ್ಕೊಳ್ಳಲ್ಲ. ಬಟ್ ನಂದು ಫಸ್ಟು ಕೂಡ ಅಪಾಚೆ RTR 160 ಮೊದಲನೇ ಬೈಕ್ ಇದ್ದು. ಅದಾದಮೇಲೆ ಸೆಕೆಂಡ್ ಬೈಕ್ ಬಂದು ಅಪಾಚೆ RTR 200 ಇದು. ಎರಡರಲ್ಲೂ ಮೇಯ್ನ್ ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ವರ್ಷದಲ್ಲೆಲ್ಲ ಚೈನ್ಸ್ ಪ್ಯಾಕೆಟು ಹಾಳಾಗ್ಬಿಡೋದು, ತುಂಬ ಅಂದರೆ ತುಂಬ ಡಸ್ಟ್ ಕೂತ್ಕೊಳ್ಳೋದು. ಅಂದರೆ ಏನಕ್ಕೆ ಅಂದರೆ ಓಪನ್ ಚೈನ್ ಬರೋದು ಅದರಲ್ಲಿ ಅಪಾಚಿದೆ, ಅದರಿಂದಾಗಿ ಮೇಜರ್ ನನಗೆ ಪ್ರಾಬ್ಲಮ್ ಅಂತ ಬರ್ತಾಯಿದೆ. ಅದನ್ನು ಚೈನ್ಸ್ ಪ್ಯಾಕೆಟ್ ಯಾವಾಗಲೂ ಹಾಳಾಗೋಗೋದು. ಬಟ್ ಇದರಲ್ಲೆಲ್ಲ ಅಷ್ಟು ಬೇಗ ಚೈನ್ಸ್ ಪ್ಯಾಕೆಟ್ ಹಾಳಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ಫುಲ್ಲು ಕವರ್ ಇದೆಯಲ್ಲ, ಅದರಿಂದಾಗಿ ಡಸ್ಟ್ ಗಿಸ್ಟ್ ಏನೂ ಕೂತ್ಕೊಳ್ಳಲ್ಲ. ಆಲ್ಮೋಸ್ಟ್ ನೀವು TVS ಕಂಪ್ನಿಯವ್ರನ್ನ ಯಾರನ್ನೇ ಕೇಳ್ರಿ, ಏನಪ್ಪ ಮೇಜರ್ ಪ್ರಾಬ್ಲಮ್ ಅಂತ ತೋರಿಸೋದಾದರೆ ಅವರು ಚೈನ್ಸ್ ಪ್ಯಾಕೆಟಿಂದನೇ ಅವ್ರು ತೋರಿಸೋದು. ಏನಕ್ಕೆ ಅಂದರೆ ಯಾವಾಗಲೂ ಹೋಯ್ತಾನೆ ಇರ್ತದೋ. ಅದಾದಮೇಲೆ ಬ್ಯಾಕ್ ಪ್ರೊಫೈಲ್ ನೋಡೋಣ. ಇದು ನೋಡಿ, ಇದು ಸೀಟ್ ಓಪನ್ ಮಾಡೋದು. ಇದು ಸ್ನೇಹಿತರೆ ಇನ್ನೊಂದು ಫೀಚರ್ ಏನಪ್ಪ ಅಂತ ಅಂದರೆ, ಈ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಟ್ಯಾಂಡ್ ಏನಾರು ನಾವು ಹಾಕ್ಬಿಟ್ಟು ಗಾಡಿ ಏನಾರು ಗೇರಲ್ಲಿ ಇತ್ತು ಅಂತಂದರೆ ಗಾಡಿ ಆನ್ ಆಗೋಲ್ಲ. ಇಲ್ಲಾಂದರೆ ನೀವೇನಾರು ಗಾಡಿ ಗೇರಲ್ಲಿದ್ದಾಗ ನೀವು ಸ್ಟ್ಯಾಂಡ್ ಹಾಕೋದ್ರು ಕೂಡ ಇಂಜಿನ್ ಕಟ್ ಆಫ್ ಆಗುತ್ತೆ. ಅಂದರೆ ಒಂದು ಒಳ್ಳೆ ಸೇಫ್ಟಿ ಫ್ಯೂಚರ್ ಅಂತಲೇ ಹೇಳ್ಬೋದು ಇದು. ಬನ್ನಿ ಇದು ಯಾವ ರೀತಿ ಆನ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿ. ಗಾಡಿ ನ್ಯೂಟ್ರಲ್ಲಿದೆ. ಇವಾಗ ಇಂಜಿನ್ ಆನ್ ಮಾಡ್ತೀನಿ. ಇಂಜಿನ್ ಆನ್ ಮಾಡಿಬಿಟ್ಟು ಈಗ ಫಸ್ಟ್ ಗೇರ್ಗೆ ಹಾಕ್ತೀನಿ ನಾನು. ಸ್ನೇಹಿತರೆ ನೋಡಿ, ಇವಾಗ ಫಸ್ಟ್ ಗೇರ್ಗೆ ಹಾಕಿದ್ದೀನಿ. ಇವಾಗ ಗಾಡಿ ವೀಲ್ ಕೂಡ ಮೂವ್ ಆಗ್ತದೆ ನೋಡಿ. ಇವಾಗ ಸ್ಟ್ಯಾಂಡ್ ಏನಾರು ಹಾಕಿದ್ರೆ ಇಂಜಿನ್ ಕಟ್ ಆಫ್ ಆಗುತ್ತೆ ನೋಡಿ. ಇಂಜಿನ್ ಕಟ್ ಆಫ್ ಆಯಿತು. ಅಂದರೆ ಇದೊಂದು ಒಳ್ಳೆ ಸೇಫ್ಟಿ ಫ್ಯೂಚರ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಸಲ ಅಪಾಚೆ RTRಲ್ಲಿ ಇದಿರಲಿಲ್ಲ, ನಂದು ಹಳೆ ಗಾಡಿ ಇತ್ತಲ್ಲ ಅದರಲ್ಲಿ ಇದಿರಲಿಲ್ಲ. ಬಟ್ ತುಂಬ ಸಲ ತೊಂದರೆ ಆಗಿದೆ. ಅಂದರೆ ಏನು ಬಿದೋಗಿಲ್ಲ, ಬಟ್ ಏನಾರು ಏನಾರು ಬಂದಾಗ ಸ್ಟ್ಯಾಂಡ್ ತಡೆಯಲ್ಲ, ಅವಾಗ ಒಂಥರ ಶಾಕ್ ಆದಂಗೆ ಆಗೋದು. ಒಂದು ಒಳ್ಳೆ ಸೇಫ್ಟಿ ಫ್ಯೂಚರ್ ಅಂತಲೇ ಹೇಳ್ಬೋದು ಇದನ್ನು. ಸ್ನೇಹಿತರೆ ಇಲ್ಲಿ ನೋಡಿದ್ದು ಬ್ರೇಕಿಂದ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಇಂಜಿನ್ಗೆ ಏನಾದ್ರು ಕಾಲು ಟಚ್ ಆಗ್ಬಾರ್ದು ಅಂತ ಈ ಥರ ಒಂದು ಸೇಫ್ಟಿ ಫ್ಯೂಚರ್ ಕೊಟ್ಟಿದ್ದಾರೆ. ಅಂದರೆ ಏನಾದ್ರು ಕಾಲು ಟಚ್ ಆದರೆ ಕಾಲು ಸುಡಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇವತ್ತಿನ ವೀಡಿಯೋ ಅಂತೂ ಇಷ್ಟೇ ಗಾಯ್ಸ್. ಅಂದರೆ ಮಾತಾಡೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಆದರೂ ಕೂಡ ವೀಡಿಯೋ ಹಾಕಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗಾಯ್ಸ್.